Hey guys, welcome to RK Study Info YouTube channel. Karnataka Examination Authority ಇಂದ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಕೆಲವೊಂದು ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಆಗಸ್ಟ್ 18ನೇ ತಾರೀಕು ಆಯ್ತಾ, ಆಗಸ್ಟ್ 18ನೇ ತಾರೀಕು ಇದು ನೋಟಿಫಿಕೇಶನ್ ಆಗಿದೆ ಅಂಡ್ ಇಟ್ ಇಸ್ ಅ ಅಫಿಷಿಯಲ್ ನೋಟಿಫಿಕೇಶನ್ ನಂಬರ್. ಅಂಡ್ ಸುಮಾರು ಪೋಸ್ಟ್ ಗಳಿಗೆ ಆಯ್ತಾ, ಸುಮಾರು ಪೋಸ್ಟ್ ಗಳಿಗೆ ಲೈಕ್ ಅಕೌಂಟೆಂಟ್ ಆಗಿರ್ಬೋದು ಆಯ್ತಾ, ಹಿರಿಯ ಅಕೌಂಟೆಂಟ್, ಹಾಗೇನೆ ಕನ್ನಡ ಶೀಘ್ರ ಲಿಪಿಗಾರರು. ಸೊ ಈ ರೀತಿಯ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ಹಾಗಾದ್ರೆ ವಾಟ್ ಆರ್ ದ ಎಜುಕೇಶನ್ ಕ್ವಾಲಿಫಿಕೇಶನ್, ಹಾಗೇನೆ ಎಕ್ಸ್ಪೀರಿಯನ್ಸ್ ಬೇಕಾ ಅಥವಾ ಬೇಡವಾ, ಅಂಡ್ ವಾಟ್ ಈಸ್ ದ ಸ್ಯಾಲರಿ, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ ವೆರಿ ಬ್ರೀಫ್ಲಿ. ಸೊ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಯ್ತಾ. ಇಟ್ ಇಸ್ ಅ ಸ್ಟೇಟ್ ಲೆವೆಲ್ ಏಜೆನ್ಸಿ ಆಯ್ತಾ, ಲೈಕ್ NTA UGC ನೆಟ್ ಯಾವ ತರ ಇದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಯಾವ ತರ ಇದೆ, ಸೊ ಅದೇ ರೀತಿಯಾಗಿ ಆಯ್ತಾ, ಲೈಕ್ KPSC ಯಾವ ತರ ಇದೆ, ಸೊ ಅದೇ ರೀತಿಯಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನೂ ಸಹ ಒಂದು. ಸೊ ಇದ್ರ ಕೆಲಸ ಏನಂತ ಹೇಳಿ ನೋಡೋದಾದ್ರೆ CET ಕೌನ್ಸಿಲಿಂಗ್ ಗಳನ್ನ ನಡೆಸೋದು, ಹಾಗೇನೆ ಕಂಡಕ್ಟಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ವೇರಿಯಸ್ ಪೋಸ್ಟ್ ಲೈಕ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ಆಯ್ತಾ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ಬೋದು, ಈ ರೀತಿ ಅನೇಕ ಹುದ್ದೆಗಳಿಗೆ ಇದು ಪ್ರತಿ ವರ್ಷ ಎಕ್ಸಾಮ್ಸ್ ಅನ್ನ ನಡೆಸಬೇಕಾಗಿರುತ್ತೆ. ಸೊ ಹಾಗಾಗಿ ಸೊ ಅಲ್ಲಿ ಆ ಒಂದು ಹೆಡ್ ಆಫೀಸ್ ನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಏನು ಹೆಡ್ ಆಫೀಸ್ ಇದೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ, ಸೊ ಅಲ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೆಲವೊಂದು ಪೋಸ್ಟ್ ಗಳನ್ನ ಇನ್ವೈಟ್ ಮಾಡಿದೆ. ಸೊ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಆಯ್ತಾ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರು ಅರ್ಹ ಅಭ್ಯರ್ಥಿಗಳು, ಏನು ಆಸಕ್ತಿ ಉಳ್ಳ ಅಭ್ಯರ್ಥಿಗಳಿದ್ದೀರಾ, ದೇ ಹ್ಯಾವ್ ಟು ಸೆಂಡ್ ದೇರ್ ರೆಸ್ಯೂಮೆ ಆಯ್ತಾ, ರೆಸ್ಯೂಮ್ ಗಳನ್ನ ಅವರು ಸೆಂಡ್ ಮಾಡಬೇಕಾಗುತ್ತೆ KA opportunities@gmail.com ಎನ್ನುವಂತಹ ಒಂದು ಮೇಲ್ ಐಡಿಗೆ. ಸೊ ದಿನಾಂಕ 29/8 ಆಯ್ತಾ, ಆಗಸ್ಟ್ 29ನೇ ತಾರೀಕಿನ ಒಳಗಡೆನೆ ಅವರು ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದಾವೆ ಹಾಗೆ ನೋಟಿಫಿಕೇಶನ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಕನ್ನಡ ಶೀಘ್ರ ಲಿಪಿಗಾರರು ಆಯ್ತಾ, ಕನ್ನಡ ಶೀಘ್ರ ಲಿಪಿಗಾರರು ನಂಬರ್ ಆಫ್ ಪೋಸ್ಟ್ಸ್ ಆರ್ 2 ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ PUC ಆಯ್ತಾ, PUC ಅಥವಾ ಡಿಗ್ರಿ ಅಥವಾ ಡಿಪ್ಲೊಮಾ ಆಯ್ತಾ, ಈ ಮೂರರಲ್ಲಿ ಯಾವ್ದಾದ್ರು ಒಂದ್ ಮಾಡಿರ್ಬೇಕು. ಸೊ ಇದ್ರ ಜೊತೆಗೇನೆ ಆಯ್ತಾ, ಸೊ ಇದ್ರ ಜೊತೆಗೇನೆ ಯು ಮಸ್ಟ್ ಹ್ಯಾವ್ ದ ಕ್ವಾಲಿಫಿಕೇಶನ್ ಆಫ್ ಹಿರಿಯ ಶ್ರೇಣಿ ಕನ್ನಡ ಶೀಘ್ರ ಲಿಪಿಯಲ್ಲಿ ಉತ್ತೀರ್ಣರಾಗಿರಬೇಕು. ಹಿರಿಯ ಶ್ರೇಣಿ ಕನ್ನಡ ಲಿಪಿ ಸೀನಿಯರ್ ಗ್ರೇಡ್ ಅಲ್ಲಿ ನೀವು ಕನ್ನಡ ಶೀಘ್ರ ಲಿಪಿ ಅಂತ ಏನ್ ಬರುತ್ತೆ, ಸೊ ಆ ಒಂದು ಕೋರ್ಸ್ ನ ನೀವು ಪಾಸ್ ಆಗಿರ್ಬೇಕಾಗುತ್ತೆ. ಪ್ಲಸ್ 2 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲಾಗುತ್ತೆ ಆಯ್ತಾ. ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಅಟ್ ಲೀಸ್ಟ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ಕೈಂಡ್ ಆಫ್ ಸೆಕ್ಟರ್. ಅಂಡ್ ಸ್ಯಾಲರಿ ಬಂದು 25,000 ಇದೆ. ಅಂಡ್ ಅಕೌಂಟೆಂಟ್ ಆಯ್ತಾ, ಎರಡನೇ ಹುದ್ದೆ ನೋಡೋದಾದ್ರೆ ಅಕೌಂಟೆಂಟ್ ಅಥವಾ ಲೆಕ್ಕಿಗರು ಅಂತ ಏನ್ ಹೇಳ್ತಾರೆ ಆ ಹುದ್ದೆಗೆ ನಂಬರ್ ಆಫ್ ಪೋಸ್ಟ್ ಆರ್ 4 ಆಯ್ತಾ, 4 ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಎಜುಕೇಶನ್ ಕ್ವಾಲಿಫಿಕೇಶನ್ BCom ಆಗಿರಬೇಕು, ಪ್ಲಸ್ ಟ್ಯಾಲಿ ಆಯ್ತಾ, ಟ್ಯಾಲಿ ಕೋರ್ಸ್ ಏನ್ ಬರುತ್ತೆ ಅದನ್ನ ಕಂಪ್ಲೀಟ್ ಮಾಡಿರಬೇಕು. ಕನ್ನಡ ಆಸ್ ವೆಲ್ ಆಸ್ ಇಂಗ್ಲಿಷ್ ಇವೆರಡು ಭಾಷೆಯ ಮೇಲೆ ಅವರಿಗೆ ಟೈಪಿಂಗ್ ಆಯ್ತಾ, ಇವೆರಡು ಭಾಷೆಯಲ್ಲಿ ಅವರಿಗೆ ಟೈಪಿಂಗ್ ಜ್ಞಾನ ಹೊಂದಿರಲೇಬೇಕಾಗುತ್ತೆ. ಅಂಡ್ ಸೇಮ್ ಆಸ್ ಇಟ್ ಈಸ್ 2 ವರ್ಷದ ಅನುಭವ ಇದ್ದವರಿಗೆ ಆದ್ಯತೆಯನ್ನು ನೀಡುತ್ತೇವೆ ಅಂತ ಹೇಳಿದ್ದಾರೆ. ಅಂಡ್ ಸ್ಯಾಲರಿ ಬಂದು ಫಾರ್ ದ ಪೋಸ್ಟ್ ಆಫ್ ಅಕೌಂಟೆಂಟ್ಸ್ 28,000 ರೂಪಾಯಿ, 28,000 ಆಯ್ತಾ, ಇಟ್ ಇಸ್ ಅ ಸ್ಯಾಲರಿ ಪರ್ ಮಂತ್. ಅಂಡ್ ಹಿರಿಯ ಅಕೌಂಟೆಂಟ್ ಆಯ್ತಾ, ಸೀನಿಯರ್ ಅಕೌಂಟೆಂಟ್ ಹುದ್ದೆಗೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಆಯ್ತಾ, ಅಥವಾ ಯಾವುದೇ ಒಂದು ನಿಗಮ ಮಂಡಳಿಯ ಅಥವಾ ಯಾವುದೇ ಆದ್ರೂ ಒಂದು ಉದ್ದಿಮೆಯ ಲೆಕ್ಕಪತ್ರ ವಿಭಾಗದಲ್ಲಿ ಆಯ್ತಾ, ಅಲ್ಲಿ ಅಕೌಂಟ್ ಸೆಕ್ಷನ್ ನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರ್ಬೇಕಂತೆ ಆಯ್ತಾ, ಅಷ್ಟು ಅನುಭವವನ್ನ ಹಿರಿಯ ಅಕೌಂಟೆಂಟ್ ಪೋಸ್ಟ್ಗೆ ಕೇಳಿದ್ದಾರೆ. ಅಂಡ್ ವಯಸ್ಸು ಆಲ್ಮೋಸ್ಟ್ 62 ಆಯ್ತಾ, 62 ಅನ್ನ ಮೀರಿರಬಾರ್ದು, ಅದರೊಳಗಡೆ ಇರಬೇಕು ಅಂತೇಳಿ ಹೇಳಿದ್ದಾರೆ. ಅಂಡ್ ದೇ ಮಸ್ಟ್ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ನಾಲೆಜ್ ಇನ್ ಆರ್ ನಿಗಮ ಮಂಡಳಿ ಆರ್ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಯಾವ್ದಾದ್ರು ಒಂದು ಉದ್ದಿಮೆಗಳಲ್ಲಿ ಲೆಕ್ಕಪತ್ರ ವಿಭಾಗಗಳಲ್ಲಿ ಅವರು ಕೆಲಸ ಮಾಡಿ ಅನುಭವವನ್ನ ಹೊಂದಿರಬೇಕು. ಅಂಡ್ ಸ್ಯಾಲರಿ 30,000 ಪರ್ ಮಂತ್. ಅಂಡ್ ನೋಡಿ ಇವರು ಹೇಳ್ತಾ ಇದಾರೆ ಈ ಎಲ್ಲ ಕ್ವಾಲಿಫಿಕೇಶನ್ಗಳು ಕನ್ನಡ ಶೀಘ್ರ ಲಿಪಿಗಾರರು ಇರ್ಬೋದು, ಅಕೌಂಟೆಂಟ್ ಇರ್ಬೋದು ಆಯ್ತಾ, ಹಿರಿಯ ಅಕೌಂಟೆಂಟ್ ಇರ್ಬೋದು. ಸೊ ಈ ಎಲ್ಲಾ ಹುದ್ದೆಗಳು KEA ಎಕ್ಸಾಮಿನೇಷನ್ ಅಥಾರಿಟಿಯಲ್ಲೇ ಇರುತ್ತೆ ಆಯ್ತಾ. ಇಫ್ ಯು ಗೆಟ್ ಸೆಲೆಕ್ಟೆಡ್ ಯು ಹ್ಯಾವ್ ಟು ವರ್ಕ್ ಇನ್ KEA. ಅಂಡ್ ಹೇಳ್ತಾ ಇದಾರೆ 29 ಆಗಸ್ಟ್ 2022 ಒಳಗಡೆನೆ ಆಯ್ತಾ, ಅವರ ಆಫೀಸ್ ಅವರ್ ವರ್ಕಿಂಗ್ ಅವರ್ ಏನು ಇರುತ್ತೆ, ಸೊ ಅದರ ಒಳಗಡೆನೆ ಅವರು ಕಳಿಸ್ಬೇಕು ಅಂತೇಳಿ ಹೇಳಿದ್ದಾರೆ ಫಾರ್ ದಿಸ್ ಇಮೇಲ್ ID. ಅಂಡ್ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ನಿಮಗೆ ಕನ್ಫ್ಯೂಷನ್ ಗಳಿದ್ರೆ ಯು ಕ್ಯಾನ್ ಆಸ್ಕ್ ಇನ್ ಅವರ್ ಕಮೆಂಟ್ ಸೆಕ್ಷನ್. ಅಂಡ್ ಈ ರೀತಿ ಅನೇಕ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.